ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಸಮಸ್ತ ಕರ್ನಾಟಕದ ಜನತೆಗೆಲ್ಲ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನನ್ನ ಗುರುಸೇವಾ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಗುರುಮನೆಯಲ್ಲಿ ನಡೆಯುತ್ತಿರುವಂತಹ ನವರಾತ್ರಿಯ ವಿಶೇಷತೆಗಳನ್ನೆಲ್ಲ ಪ್ರಸ್ತುತಪಡಿಸುತ್ತಾ ಬಂದಿದ್ದೇನೆ. ಎಷ್ಟೋ ಜನ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಆಮೇಲೆ ನಮ್ಮ ಗುರುದೇವರ ಸಂದೇಶಗಳನ್ನು ಹಾಗೆಯೇ ಅಲ್ಲಿ ಹಾಕ್ತಾ ಬರ್ತಾಯಿದ್ದೀನಿ. ಈ ಜ್ಞಾನ ಎಲ್ಲರಿಗೂ ಪಸರಿಸಬೇಕು, ಸತ್ಯ ಎಲ್ಲರಿಗೂ ತಿಳಿಬೇಕು ಅನ್ನೋದೊಂದೇ ಉದ್ದೇಶ. ಹಾಗೆಯೇ ನಮ್ಮ ನಾಡದೇವತೆ ಆದಂತಹ ಚಾಮುಂಡೇಶ್ವರಿಯನ್ನು ದಸರಾದಲ್ಲಿ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ಕೊತಾರೆ. ಅಮ್ಮನಿಗೆ ಅವರದೇ ಆದಂಥ ಎಷ್ಟು ಒಂದು ಇಲ್ಲಿ ಗೌರವ ಇದೆ, ಮತ್ತು ಪೂಜನೀಯ ಭಾವದಿಂದ ನೋಡ್ತಾರೆ, ಎಷ್ಟು ಭಯ ಭಕ್ತಿಯಿಂದ ನಡ್ಕೊತಾರೆ ಅನ್ನೋದ್ರ ಬಗ್ಗೆ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಹಾಗೆ ನಾನು ನನ್ನ ಗುರುದೇವರ ಹತ್ರ ನಾನು ಯಾವುದೇ ಒಂದು ದೇವರ ವಿಷಯ ಆಗಿರ್ಬೋದು, ಒಂದು ಸತ್ಯದ ವಿಷಯ ಆಗಿರ್ಬೋದು, ನಾನು ಅದನ್ನು ಎಳೆ ತಿಳ್ಕೊಳ್ಳೋ ತನಕನೂ ನನಗೆ ಸ್ವಲ್ಪ ಕಾತುರ ಕೌತುಕ ಇರುತ್ತೆ. ಹಾಗೆ ಒಂದು ಸರಿ ಗುರುದೇವ ಚಾಮುಂಡೇಶ್ವರಿ ಅಂತ ಅಂದರೆ ಈ ಲೋಕಾರೂಢಿ ಒಂದು ಪುರಾಣಗಳಲ್ಲಿ ಬಂದಂತಹ ಮಹಿಷಾಸುರ ಮರ್ದನನ್ನು ಮಾಡಿದ್ದಷ್ಟೇನ, ಮತ್ತು ಅಸುರ ಸಂಹಾರ ಮಾಡಿದ್ದಷ್ಟೇನ, ಚಾಮುಂಡೇಶ್ವರಿಯ ನಿಜ ಸ್ಥಿತಿ ಏನು, ನಿಮ್ಮ ಈ ಋಷಿ ಮುನಿಗಳ ಜ್ಞಾನದಲ್ಲಿ ಅದು ಏನು ಬರ್ಬೋದು ನಂಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಅಂತ ಒಂದಿನ ಕೇಳಿದೆ. ಆವಾಗ ಅವ್ರದ್ದೇ ಜ್ಞಾನದಲ್ಲಿ ಬಂದಂತಹ ಚಾಮುಂಡೇಶ್ವರಿ ಅಮ್ಮನ ಈ ವಿವರಣೆ ಇದೆಯಲ್ಲ, ಕೇಳಿ ನನಗೆ ಮೂಕ ವಿಸ್ಮಿತನಾಗಿದ್ದೆ. ಅದನ್ನು ನಾನು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ನವರಾತ್ರಿಯ ವಿಶೇಷವಾಗಿ ನಾನು ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ಬಂದು ನೆಲೆಸಿದ್ದಾಳೆ, ಅಮ್ಮನ ಒಂದು ಸತ್ಯ ಏನು, ಅಮ್ಮ ನಡೆದು ಬಂದ ದಾರಿ ಏನು, ಅದನ್ನೆಲ್ಲ ಒಂದು ಜ್ಞಾನಿಗಳ ಬಾಯಲ್ಲಿ, ಒಂದು ಋಷಿಮುನಿಗಳ ಬಾಯಲ್ಲಿ ಒಂದು ನಿಜ ಸ್ಥಿತಿ ಕೇಳುವುದಿದೆಯಲ್ಲ, ಅದಕ್ಕಿಂತ ಪುಣ್ಯದ ಕೆಲಸ ಏನಿಲ್ಲ. ಎಂದೂ ಕೇಳರಿಯದ, ಯಾವುದೇ ಬುಕ್ಕಿನಲ್ಲಿ ಪುಸ್ತಕದಲ್ಲಿ ಸಿಕ್ಕದಂತಹ ಒಂದು ಸತ್ಯ ಚಾಮುಂಡೇಶ್ವರಿಯ ಬಗ್ಗೆ ನನ್ನ ಗುರುದೇವರು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಖಂಡಿತವಾಗ್ಲೂ ಇದ್ರ ಬಗ್ಗೆ ಸತ್ಯ ತಿಳ್ಕೊಳ್ಳೇಬೇಕು. ಆವಾಗ ಈ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಒಂದು ಅಮ್ಮ ಮನಸ್ಸು ಪಟ್ಟರೆ ಚಾಮುಂಡೇಶ್ವರಿ ಅಮ್ಮ ಆಗ್ಬೋದು ಅನ್ನೋದಕ್ಕೆ ಸಂದೇಹನೇ ಇಲ್ಲ. ಆ ಥರ ನಾವೆಲ್ಲ ಆ ದೈವಿಕತೆಯನ್ನು ನಾವು ಒಳಗೊಳಿಸುವುದು, ನಾವು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ನಮ್ಮ ಗುರುದೇವರು ಎಷ್ಟು ವಿವರವಾಗಿ ಹೇಳಿದ್ದಾರೆ. ಅದನ್ನು ನಾನು ಇವತ್ತು ನವರಾತ್ರಿಯ ಪ್ರಯುಕ್ತ ಚಾಮುಂಡೇಶ್ವರಿ ಅಮ್ಮನ ಬಗ್ಗೆ ನಮ್ಮ ಗುರುದೇವರ ವಿವರಗಳೇನು, ವ್ಯಾಖ್ಯಾನ ಏನು ಅಂತ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಅವಾಗಿನ ಅಮ್ಮಂದಿರ ಬಗ್ಗೆ, ಒಂದು ಚಾಮುಂಡೇಶ್ವರಿ ಅಮ್ಮನ ಬಗ್ಗೆ ಭಕ್ತಿ, ಗೌರವ, ಪ್ರೀತಿ ಎಲ್ಲರಿಗೂ ಜಾಸ್ತಿ ಆಗುತ್ತೆ. ಅಮ್ಮನ ನಾವು ಪೂಜಿಸುವ ರೀತಿಯೇ ಬೇರೆ ಆಗುತ್ತೆ ಅಂತ ಹೇಳಿ ನಮ್ಮ ಗುರುದೇವರ ಈ ಒಂದು ಚಾಮುಂಡೇಶ್ವರಿ ಅಮ್ಮನ ಬಗ್ಗೆ ಸಂದೇಶ ತಿಳ್ಕೊಳ್ಳೋಣ. ಗುರುವೇ ಶರಣಂ. ತಿರುಚಿಟ್ರಂಬಲಂ ಗುರುದೇವ. ಇವಾಗ ಯಾವಾಗಲೂ ನೀವು ಅಮ್ಮಂದಿರಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಅಮ್ಮನೇ ಮುಖ್ಯ, ಜಗನ್ಮಾತೆ ಸ್ವರೂಪ, ಎಲ್ಲರಲ್ಲೂ ನೀವು ಅಮ್ಮನ್ನ ನೋಡ್ತೀರಾ. ಅದೇ ವಿಷಯದಲ್ಲಿ ಗುರುದೇವ ಇವಾಗ ನಾನು ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿನ ನಮ್ಮದೇ ಆದಂಥ ಒಂದು ಪುರಾಣದ ಕಥೆಯಲ್ಲಿ ಅಮ್ಮ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ, ರಾಕ್ಷಸರನ್ನೆಲ್ಲ ವಧೆ ಮಾಡಿದಂಥವಳು ಅಂತೆಲ್ಲ ಒಂದು ಆವಾಗಿಂದಲೂ ನಮ್ಮ ಕಲ್ಪನೆಯಲ್ಲಿ ಯಾರೋ ದೊಡ್ಡವರು ತೋರಿಸ್ಕೊಟ್ಟಿದ್ದಾರೆ ಈ ಥರ ಅಂತ ನಮಗೆ ಗೊತ್ತಾಗಿದೆ. ಗುರುದೇವ, ನಿಮ್ಮ ಜ್ಞಾನ ಸ್ಥಿತಿಲಿ ಚಾಮುಂಡೇಶ್ವರಿ ಬಗ್ಗೆ ನಮಗೊಂಚೂರು ತಿಳಿಸ್ಕೊಡಿ ಗುರುದೇವ. ಚಾಮುಂಡೇಶ್ವರಿ ಬಗ್ಗೆ ಎಂತ ತಿಳಿಸೋದು, ಅವರವರ ನಂಬಿಕೆ. ಚಾಮುಂಡೇಶ್ವರಮ್ಮ ದೇವರು ಅಂತಂದರೆ ದೇವರೇ, ಶಕ್ತಿ ಅಂದರೆ ಶಕ್ತಿಯೇ, ಅವರವರ ನಂಬಿಕೆ ಬಿಟ್ಟ ವಿಚಾರ. ಚಾಮುಂಡೇಶ್ವರಮ್ಮ ಅಂತೇಳಿದರೆ ಜ್ಞಾನದ ಸ್ಥಿತಿಯಲ್ಲಿ ದೇವರು ಅಂತೇಳಿದರೆ ಅದು ಮನುಷ್ಯ ರೂಪದಲ್ಲೇ ಇರುವುದು ಅಂತ ಹೇಳೋದು. ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ. ಜ್ಞಾನದ ಸ್ಥಿತಿಯಲ್ಲಿ ಬರುವವನಿಗೆ ಗುರುವೇ ದೇವರು, ಗುರುಮಾತೆಯೇ ಶಕ್ತಿ. ಗುರು ಮತ್ತು ಗುರುಮಾತೆ ಅಂತೇಳಿ ಎರಡೂ ಇದೆ, ಅರ್ಥ ಆಯ್ತಲ್ಲ. ಋಷಿ ಪತ್ನಿ ಅಂತೇಳಿ, ಆ ಋಷಿ ಪತ್ನಿಯಲ್ಲಿ ಆದಿಶಕ್ತಿಯವರು,
ಆದಿಶಕ್ತಿ ಅಂದರೆ ಅಮ್ಮ. ನಮ್ಮ ಅಮ್ಮ ನಮಗೆ ಆದಿಶಕ್ತಿ. ಅವಳು ಆದಿಶಕ್ತಿ, ಅಲ್ಲಿಂದ ನಾವು ಬಂದೆವು. ಪರಾಶಕ್ತಿ ಅಂತ ಹೇಳಿದರೆ ಹೆಂಡತಿ, ಅವಳಿಗೆ ಪರಾಶಕ್ತಿ ಅಂತ ಹೆಸರು. ನಮ್ಮ ಶಕ್ತಿಯನ್ನು ಅವಳು ಹೀರಿಕೊಳ್ಳುವ ಶಕ್ತಿಯನ್ನು ಪಡೆದಿರ್ತಾಳೆ ಅವಳಿಗೆ ಪರಾಶಕ್ತಿ ಅಂತ ಹೇಳೋದು. ಇದು ಜ್ಞಾನದ ಭಾಷೆಯಲ್ಲಿ. ಆದಿಶಕ್ತಿ ಅಂದರೆ ಅಮ್ಮ. ಆಗ ಅಮ್ಮನೇ ಕೊಟ್ಟ ಗೌರವ ಅದು. ಚಾಮುಂಡೇಶ್ವರಮ್ಮ ಅಂತ ಹೇಳಿದರೆ ಯಾರು? ನಿಮ್ಮ ಹಾಗೆ ಒಂದು ಅಮ್ಮ. ಇದು ಜ್ಞಾನದ ಸ್ಥಿತಿಯಲ್ಲಿ ಹೇಳೋದು. ನಿಮ್ಮ ಹಾಗೆ ಒಂದು ಅಮ್ಮ ಗುರುವಿನ ಸೇವೆ ಮಾಡಿ, ಅಲ್ಲಿರುವ ಋಷಿಗಳ ಸೇವೆ ಎಲ್ಲ ಮಾಡಿ, ಈ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಪಂಚ ಋಷಿಗಳು ಒಂದು ಕಾಲದಲ್ಲಿ ಲೋಕ ಕಲ್ಯಾಣಕ್ಕೆ ಬೇಕಾಗಿ ತಪಸ್ಸನ್ನು ಮಾಡ್ತಾ ಇದ್ದರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಆ ಸಮಯದಲ್ಲಿ ಅಲ್ಲಿಗೆ ಬಂದಂಥ ಅಮ್ಮ ಅವರ ಸೇವೆ ಮಾಡಿ ಅನೇಕ ರೀತಿಯ ಜ್ಞಾನವನ್ನು ಪಡೆದು, ಅನೇಕ ರೀತಿಯ ಚೈತನ್ಯವನ್ನು ಪಡೆದು ಈ ಪ್ರಪಂಚದಲ್ಲಿರುವ ಮಕ್ಕಳಿಗೆ ಒಳಿತನ್ನುಂಟು ಮಾಡಿದರು. ಪಂಚ ಋಷಿಗಳ ಒಂದು ಸ್ಥಿತಿ ಶಿವನ ಹತ್ರ ಹೋಗಿ ತಲುಪಿತು. ಆಗ ಅವರ ವಿಚಾರವನ್ನೆಲ್ಲ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಾಗ ಆ ಪಂಚ ಋಷಿಗಳಿಂದ ಆಶೀರ್ವಾದವನ್ನು ಪಡೆದು, ಅವರಿಂದೆಲ್ಲ ಚೈತನ್ಯವನ್ನು ಪಡೆದುಕೊಂಡು, ಅವರಲ್ಲಿರುವ ಎಲ್ಲ ಜ್ಞಾನದ ಸ್ಥಿತಿ, ಶಕ್ತಿಯ ಸ್ಥಿತಿಯನ್ನು, ಸಿದ್ಧಿಯ ಸ್ಥಿತಿಯನ್ನೆಲ್ಲ ಪಡೆದುಕೊಂಡು ಅಲ್ಲಿಗೆ ಬರುವ ಎಲ್ಲ ಮಕ್ಕಳುಗಳಿಗೆ, ಅಂದರೆ ಭಕ್ತಾದಿಗಳಿಗೆ, ಅಮ್ಮನಿಗೆ ಮಕ್ಕಳು, ಅರ್ಥ ಆಯ್ತಾ? ಆದ ಕಾರಣ ಹೇಳೋದು. ಮಕ್ಕಳು ಅಂತ ಹೇಳಿದರೆ ಜ್ಞಾನದ ಭಾಷೆಯಲ್ಲಿ ಭಕ್ತರು ಅಂತ ಅರ್ಥ. ಮಕ್ಕಳು ಅಂದರೆ ಜ್ಞಾನದ ಭಾಷೆಯಲ್ಲಿ ಪ್ರಜೆಗಳು ಅಂತ ಅರ್ಥ. ಅಲ್ಲಿಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಅಮ್ಮನ ಹತ್ರ ಏನು ಹೇಳಿದರೂ ಅದು ಫಲಿಸ್ತಾ ಇತ್ತು. ಏನು ಹೇಳಿದರೂ ಫಲಿಸ್ತಾ ಇತ್ತು. ಅಂದರೆ 5 ಋಷಿಗಳ ಶಕ್ತಿ ಅಮ್ಮನ ಹತ್ರ ಇತ್ತು. ಖಂಡಿತವಾಗಿ. ಸರ್ವಸಾಧಾರಣ ಒಂದು ಅಮ್ಮ, ಗುರು ಸೇವೆ ಮಾಡಿ ಆ ಜ್ಞಾನವನ್ನು ಪಡೆದವರು. ಅಲ್ಲಿಗೆ ಬಂದ ಎಲ್ಲ ಭಕ್ತಾದಿಗಳಿಗೆ ಏನು ಕೊಟ್ಟರು ಅದು ಫಲಿಸ್ತಾ ಇತ್ತು. ಕಷ್ಟ ಅಂತ ಬರುವಾಗ ಏನಪ್ಪ ಈಗಪ್ಪ ನಿಂಗೆ ಒಳ್ಳೆಯದಾಗಲಿ, ಹೋಗು, ಒಳ್ಳೆಯದಾಗ್ತಾ ಇತ್ತು. ಒಂದು ವಿಷಯ, ಹೇಳಿದ ಮಾತುಗಳೆಲ್ಲ ಫಲಿಸ್ತಾ ಇತ್ತು. ಎಲ್ಲ ವಿಷಯ ನಡೀತಾ ಇತ್ತು. ಅವರು ಒಂದು ದಿನ ಶಿವೈಕ್ಯ ಆದರು. ಅವರು ಶಿವೈಕ್ಯ ಆದಾಗ ಅಮ್ಮನಿಗೆ ಒಂದು ನೆಲೆಯನ್ನು ಕೊಟ್ಟರು. ಅವರಿಗೊಂದು ಸಮಾಧಿ ಮಾಡಿ ಅವರಿಗೊಂದು ಆ ಒಂದು ಸ್ಥಿತಿಯನ್ನು ಕೊಟ್ಟರು. ಅಮ್ಮ, ಇಂಥ ಒಂದು ಅಮ್ಮ ಇದ್ದರು ಅಂತೇಳಿ. ಸಾಕ್ಷಾತ್ ಆ ದೇವರ ಸ್ವರೂಪವಾಗಿದ್ದರು, ಆ ತಾಯಿ ಶಕ್ತಿಯ ಸ್ವರೂಪವಾಗಿತ್ತು ಅಂತೇಳಿ. ಇನ್ನು ಮಹಿಷಾಸುರ ಮರ್ದಿನಿ ಅಂದರೆ ಏನು? ಮಹಿಷಾಸುರ ಅಂತೇಳಿದ್ರೆ ರಾಕ್ಷಸ. ಆ ರಾಕ್ಷಸ ಅಂತೇಳಿದ್ರೆ ನೆಗೆಟಿವ್ ಎನರ್ಜಿ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಮಹಿಷಾಸುರ ಅಂತೇಳಿದರೆ ಮನಸ್ಸು ರಾಕ್ಷಸನಾಗಿರುವಂಥದ್ದು. ಮನಸ್ಸನ್ನು ಭಸ್ಮ ಮಾಡಿದವಳು, ಮನಸ್ಸನ್ನು ವಧೆ ಮಾಡಿದವಳು. ಮನಸ್ಸೇ ಇಲ್ಲ ಅವಳಿಗೆ. ಅವಳು ಮಹಿಷಾಸುರ ಮರ್ದಿನಿಯಾಗಿ, ಅವಳಿಗೆ ಕೊಟ್ಟ ಹೆಸರು ಮಹಿಷಾಸುರ ಮರ್ದಿನಿ ಅಂತೇಳಿ. ಅವಳು ಇಷ್ಟೆಲ್ಲ ಸಾಧನೆ ಮಾಡಬೇಕು, ಇಷ್ಟೆಲ್ಲ ಗುರುಸೇವೆ ಮಾಡಬೇಕು ಅಂತೇಳಿದ್ರೆ ಅವಳ ಮನಸ್ಸನ್ನು ಅವಳು ಲಯಗೊಳಿಸಿದ್ಲು. ಮನಸ್ಸನ್ನೇ ಕೊಂದು ಬಿಟ್ಟಳು ಅವಳು. ಮನಸ್ಸೇ ಇಲ್ಲ ಅಲ್ಲಿ. ಇದು ಜ್ಞಾನದಲ್ಲಿ ಹೇಳುವಂಥ ವಿಚಾರ. ಒಂದು ದೊಡ್ಡ ಒಂದು ಸಿದ್ಧ ಪುರುಷರಿದ್ದಾರೆ, ಒಂದು ಅಮ್ಮ ಅಂತ ಇಟ್ಟುಕೊಳ್ಳುವ. ಈಗ ಒಂದು ಉದಾಹರಣೆಗೆ ಹೇಳಿದರೆ ಮಾಯಮ್ಮ ಅಂತ ಒಬ್ಬರಿದ್ದಾರೆ, ಮಹಾಜ್ಞಾನಿಯವರು, ಕನ್ಯಾಕುಮಾರಿ. ಅರ್ಥ ಆಯ್ತಲ್ಲ? ಸೇಲಮ್ಮಲ್ಲಿದೆ ಅವರ ಸಮಾಧಿ. ಅವರು ಚಾಮುಂಡೇಶ್ವರಮ್ಮನಾಗಿ ಇದ್ದವರು. ಈಗ ಮಾಯಮ್ಮ ಅಂತ ಹೇಳ್ತೇವೆ. ಇನ್ನು ಸ್ವಲ್ಪ ವರ್ಷಗಳು ಹೋದ ನಂತರ ಅದು ಒಂದು ಶಕ್ತಿಯಾಗಿ, ಅದೊಂದು ದೇವರಾಗಿ ಈ ಪ್ರಪಂಚದಲ್ಲಿ ದರ್ಶನವನ್ನು ಕೊಡುತ್ತದೆ. ಈ ಸ್ವಲ್ಪ ಸಮೀಪದಲ್ಲಿದ್ದ ಕಾರಣ ಮಾಯಮ್ಮ ಅಂತ ಹೇಳ್ತೇವೆ. ಅದೇ ರೀತಿ ಈಗ ಒಂದು ಸಾಯಿಬಾಬಾ ಇರ್ಬೋದು, ರಾಘವೇಂದ್ರರು ಇರ್ಬೋದು. ಇನ್ನು ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಅದು ರಾಘವೇಂದ್ರರು ಹೋಗಿ ಅದು ಸಾಕ್ಷಾತ್ ಮಹಾವಿಷ್ಣು ಆಗ್ತದೆ. ಅದು ಅವರವರು ಹೋಗ್ತಾ ಕಾಲ ಮುಂದೆ ಹೋಗ್ತಾ ಅದಕ್ಕೊಂದು ಪ್ರತ್ಯೇಕವಾದ ಒಂದು ಸ್ಥಿತಿ ಬಂದು ಬಿಡುತ್ತದೆ. ಕಾರಣವೇನು? ಅವರ ಜೀವನ ಅಷ್ಟು ಸತ್ಯವಾಗಿತ್ತು. ಪ್ರತಿ ಕ್ಷಣ ಕೂಡ ಮನುಕುಲದ ಒಳಿತಾಗಿತ್ತು.
ಪ್ರತಿ ಕ್ಷಣ ಕ್ಷಣ ಕೂಡ. ಅವರು ಸಮಾಧಿ ಸ್ಥಿತಿಯಲ್ಲೇ ಹೋಗ್ತಾ ಹೋಗ್ತಾ ಅವ್ರ ಸ್ಥಿತಿನ ಉನ್ನತಿಗೊಳಿಸ್ಕೊಂತಾರ ಗುರುದೇವ. ಖಂಡಿತವಾಗಿಯೂ ಅದು ಪ್ರಕೃತಿಯಲ್ಲಿ ಒಂದಾಗಿರ್ತದೆ, ಹಾಂ. ಪಂಚಭೂತದಲ್ಲಿ ಒಂದಾಗಿರ್ತದೆ. ಆದ ಕಾರಣ ಎಲ್ಲರಿಗೂ ಕನೆಕ್ಟ್ ಆಗುವುದು ಅದು ಕೂಡಲೇ. ರಾಘವೇಂದ್ರ ಪ್ರಾರ್ಥನೆ ಮಾಡಿದ ಕೂಡಲೇ ಏನೋ ನನಗೆ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಅವನ ಪ್ರಾರ್ಥನೆ ಸತ್ಯವಾದ ಪಕ್ಷದಲ್ಲಿ ಖಂಡಿತವಾಗಿ ಅವನಿಗೆ ಒಳ್ಳೆಯದಾಗುವುದಂತೂ ಸತ್ಯವೇ. ಕಾರಣ ಏನಾದರೂ ಪ್ರಕೃತಿಯಲ್ಲಿ ಇದ್ದಾರೆ ಅವರು, ಪಂಚಭೂತದಲ್ಲಿ. ಆಗ ಗಾಳಿ ರೂಪದಲ್ಲಿ ನಮ್ಮ ಪ್ರಾರ್ಥನೆ ಹೋಗ್ಬೋದು, ಗಾಳಿ ರೂಪದಲ್ಲಿ ಅವರ ವರ ಬಂದು ನಮಗೆ ಮುಟ್ಟಬಹುದು. ಒಂದು ನೀರಿನ ರೂಪದಲ್ಲಿ ನಮ್ಮ ಪ್ರಾರ್ಥನೆ ಹೋಗ್ಬೋದು, ಒಂದು ನೀರಿನ ರೂಪದಲ್ಲಿ ಅವರ ವರವಾಗಿ ನಮಗೆ ಬಂದು ಸೇರ್ಬೋದು. ಯಾವ ರೂಪದಲ್ಲಿ ಬೇಕಾದ್ರೆ ಅದು ಬಂದು ನಮ್ಮನ್ನು ಸೇರ್ಬೋದು. ಈ ಸಮಾಧಿಯಾದ ಈ ಋಷಿಮುನಿಗಳು, ಸಿದ್ಧರು, ಯೋಗಿಗಳು, ಗುರುಗಳೆಲ್ಲ ಇದ್ದಾರಲ್ಲ, ಈ ಗುರುಗಳ ಸಮಾಧಿ ಪೂಜೆ ಮಾಡೋದರಿಂದ ಸಿಗುವ ಪುಣ್ಯ, ಸಿಗುವ ಶಕ್ತಿ, ಸಿಗುವ ಚೈತನ್ಯ ಅಷ್ಟಿಷ್ಟಲ್ಲ. ಆದ ಕಾರಣ ಸಮಾಧಿ ಪೂಜೆ ಶ್ರೇಷ್ಠ ಅಂತ. ಆ ಸಮಾಧಿಯನ್ನು ನೀವು ಎಷ್ಟರ ಮಟ್ಟಿಗೆ ಶುದ್ಧವಾದ ಭಾವನೆಯಿಂದ ಪೂಜಿಸ್ತಾ ಬರ್ತೀರೋ ಅಷ್ಟರ ಮಟ್ಟಿಗೆ ಆ ಚೈತನ್ಯ ಡೆವಲಪ್ ಆಗ್ತಾನೇ ಇರ್ತದೆ. ಬೇಕಾದಷ್ಟು ಅದು ಕೆಲಸ ಮಾಡ್ತಾ ಹೋಗ್ತದೆ. ಹಾಗೆ ಅದೇ ರೀತಿ ಇವತ್ತು ಚಾಮುಂಡೇಶ್ವರಿ ಅಮ್ಮ ಇಷ್ಟು ಎತ್ತರಕ್ಕೆ ಪ್ರಪಂಚದಾದ್ಯಂತ ಚಾಮುಂಡೇಶ್ವರಿ ಅಮ್ಮ ಅಂತ ಹೇಳಬೇಕಾದ್ರೆ ಆ ಚಾಮುಂಡೇಶ್ವರಿ ಅಮ್ಮನ ಆ ಒಂದು ಅವರು ಇದ್ದ ಸ್ಥಳದಲ್ಲಿ, ಅವರು ಶಿವೈಕ್ಯವಾದ ಸ್ಥಳದಲ್ಲಿ ಆಗುವ ಒಂದು ಸೇವೆ, ದಿನನಿತ್ಯ ಅನುಷ್ಠಾನ, ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುವಾಗ ಆ ಒಂದು ಇದಕ್ಕೆ ಆತ್ಮಕ್ಕೆ, ಆ ಸತ್ಯಾತ್ಮಕ್ಕೆ ಇನ್ನಷ್ಟು ಚೈತನ್ಯಗಳು ತುಂಬುತ್ತದೆ. ಇನ್ನಷ್ಟು ಚೈತನ್ಯಗಳು ತುಂಬಿ ಬಂದ ಭಕ್ತಾದಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಜನ್ಮಕ್ಕೆ ಕನೆಕ್ಟ್ ಆಗಿ ಅಲ್ಲಿಗೆ ಬಂದು ಸೇರಿ ಏನೋ ಒಂದು ಪ್ರಾರ್ಥನೆಯನ್ನು ಮಾಡುವಾಗ ಅದು ಯಾವುದೋ ಒಂದು ರೀತಿಯಲ್ಲಿ ನೆರವೇರ್ತದೆ. ಇದಂತೂ ಸತ್ಯವಾದ ವಿಚಾರ, ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಮಹದೇಶ್ವರ ಬೆಟ್ಟದಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಒಂದು ಅಮ್ಮ ಬಂದ ಚರಿತ್ರೆ ಇದೆ. ಜ್ಞಾನದಲ್ಲಿ ಹೇಳುವುದಾದರೆ ಮಹದೇಶ್ವರ ಬೆಟ್ಟದಿಂದ ಇಲ್ಲಿಗೆ ಬಂದು ಒಂದು ಕುಟುಂಬಸ್ಥರಾಗಿದ್ದವರು ಕುಟುಂಬವನ್ನೆಲ್ಲ ಬಿಟ್ಟು ಅಮ್ಮ ಅವರು ಸತ್ಯದ ಅರಿವಾಗಿ ಹಾಗೆಯೇ ಏನು ಬೇಡ ಅಂತೇಳಿ ಬರುವ ಸಮಯದಲ್ಲಿ ಇಲ್ಲಿಗೆ ಮುಟ್ಟುವಾಗ ಇಲ್ಲಿ ಪಂಚ ಋಷಿಗಳು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಿರೋ ಸಮಯದಲ್ಲಿ ಈ ಅಮ್ಮ ಅವರನ್ನು ನೋಡಿ ದರ್ಶನ ಮಾಡಿ ನಾನು ನಿಮ್ಮ ಸೇವೆ ಮಾಡ್ತೇನೆ, ನಿಮ್ಮ ಒಟ್ಟಿಗೆ ಇರ್ತೇನೆ ಅಂತ ಹೇಳಿ ಅಲ್ಲಿಂದ ಈ ಚಾಮುಂಡೇಶ್ವರಿ ಅಮ್ಮ ಕತೆ ಪ್ರಾರಂಭವಾದ. ಇದು ಅಷ್ಟು ಸುಲಭದ ವಿಚಾರ ಅಲ್ಲ. ಇದು ಜ್ಞಾನಿಗಳು ಚಾಮುಂಡೇಶ್ವರಿ ಅಮ್ಮನ ನೋಡೋ ಸ್ಥಿತಿ ಬೇರೆ, ಈ ಭೌತಿಕ ಪ್ರಪಂಚದಲ್ಲಿ ಇದ್ದವರು ಚಾಮುಂಡೇಶ್ವರಿ ಅಮ್ಮನ ನೋಡೋ ಸ್ಥಿತಿ ಬೇರೆ. ಇದನ್ನು ಯಾರು ಒಪ್ಪಬೇಕಾಗಿಲ್ಲ. ಇದು ಅವರವರ ಜ್ಞಾನದಲ್ಲಿ ತಿಳಿದುಕೊಂಡು ಒಪ್ಪಿದರೆ ಸಾಕು. ಇದು ಸತ್ಯ ವಿಷಯ. ಅವರವರ ಜ್ಞಾನದಲ್ಲಿ ತಿಳಿದುಕೊಳ್ಬೇಕು ಯಾಕೆ ಏನು ಅಂತೇಳಿ. ಒಳ್ಳೆ ಜ್ಞಾನ ಇದ್ದವನು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದರೆ ಅವ್ನಿಗೆ ಗೊತ್ತಾಗ್ತದೆ ಅಂತ ಹೇಳೋದು, ಇಲ್ಲಿ ಏನೆಲ್ಲ ಉಂಟು ಅಂತೇಳಿ. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಎಂತೆಂಥ ಮಹಾಪುರುಷರು ಓಡಾಡಿದ್ದಾರೆ ಅಂತೇಳಿ ಒಳ್ಳೆ ಜ್ಞಾನ ಇದ್ದವ ಚಾಮುಂಡೇಶ್ವರಿ ಬೆಟ್ಟವನ್ನು ಸ್ಪರ್ಶ ಮಾಡುವಾಗಲೇ ಅವನಿಗೆ ಅರಿವು ಬರ್ತದೆ. ಮುಖ್ಯವಾಗಿ ಅಲ್ಲೊಂದು ಮಹಾಬಲೇಶ್ವರ ದೇವಸ್ಥಾನ ಅಂತಿದೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಆ ಮಹಾಬಲೇಶ್ವರ ದೇವಸ್ಥಾನದೊಳಗೆ ಹೋಗಿ ಒಂದು 5 ನಿಮಿಷ ಒಂದು ಶುದ್ಧ ಮನಸ್ಸಿನಲ್ಲಿ ಕೂತುಕೊಂಡ್ರೆ ಖಂಡಿತವಾಗಿಯೂ ನಾನು ಹೇಳಿದಲ್ಲಿ ಯಾವುದಾದ್ರೂ ಒಂದು ಅನುಭವ ಆಗುವುದಂತೂ ಸತ್ಯ. ಅಷ್ಟು ಶುದ್ಧವಾದ ಮನಸ್ಸಿರಬೇಕು. ಆ ಮಹಾಬಲೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಅಷ್ಟು ಸುಲಭದ ದೇವಸ್ಥಾನ ಅಲ್ಲ. ಆ ಶಿವಲಿಂಗ ಅಂದರೆ ಅಷ್ಟು ಸುಲಭದ ಶಿವಲಿಂಗ ಅಲ್ಲ. ಅದೊಂದು ಕಾಲದಲ್ಲಿ ಋಷಿಮುನಿಗಳಿಂದ ಸೃಷ್ಟಿಯಾದಂಥ ಶಿವಲಿಂಗ. ಇನ್ನು ಹೇಳಿದರೆ ತುಂಬ ಸೂಕ್ಷ್ಮತೆ ಉಂಟು. ಅದು ಅವರವರ ಜ್ಞಾನದಲ್ಲಿ ತಿಳಿದುಕೊಳ್ಳಿ. ಎಲ್ಲವೂ ಅವರವರ ನಂಬಿಕೆ, ಇಷ್ಟೇ ಹೇಳ್ಬೋದು, ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಅವರವರ ನಂಬಿಕೆಯ ಮೇಲೆ ಇರುವಂಥ ವಿಚಾರ. ಆದರೆ ಭಗವಂತ ಅಂತ ಹೇಳಲಿಕ್ಕೆ ಯಾರಾದೊಬ್ಬರು ಬೇಕು. ಅದು ಮನುಷ್ಯನೇ ಆಗಿರಬೇಕು, ಅವನು ಗುರುವೇ ಆಗಿರಬೇಕು. ಇದು ಭಗವಂತಪ್ಪ, ಇದು ಚೈತನ್ಯಪ್ಪ, ಇದು ಶಕ್ತಿ ಅಂತ ಹೇಳಲಿಕ್ಕೆ ಒಬ್ಬ ಮನುಷ್ಯ ಇದ್ದರೆ ಮಾತ್ರ ಸಾಧ್ಯ.
ಆ ಮನುಷ್ಯ ಪ್ರಕೃತಿಯನ್ನು ಓದಿದ ಕಾರಣ, ಪ್ರಕೃತಿಯನ್ನು ತಿಳಿದ ಕಾರಣ ಅವನಿಗೆ ಗೊತ್ತಾಯಿತು. ಅವನು ಹೇಳಿದ. ಅವನೇ ಇಲ್ಲದಿದ್ದರೆ ಹೇಗೆ ಹೇಳೋದು? ಇದು ಶಕ್ತಿ ಅಂತೇಳಿ, ಇದು ದೇವರು ಅಂತೇಳಿ, ಇದು ಭಗವಂತ ಅಂತೇಳಿ, ಇದು ಎನರ್ಜಿ ಅಂತೇಳಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಮನುಷ್ಯನೇ ಪರಬ್ರಹ್ಮ ಸ್ವರೂಪ. ಭಗವಂತ ಯಾವ್ಯಾವ ರೂಪದಲ್ಲಿ ಇಲ್ಲ, ಮನುಷ್ಯ ರೂಪದಲ್ಲೇ ಇದ್ದಾನೆ. ಮನುಷ್ಯ ರೂಪದಲ್ಲಿ ಆ ಸ್ಥಿತಿಗೆ ತಲುಪಿದವರನ್ನು ಗುರುಗಳು ಅಂತೇಳಿ ಪೂಜಿಸ್ತಾರೆ, ಅಮ್ಮ ಅಂತೇಳಿ ಪೂಜಿಸ್ತಾರೆ. ಅರ್ಥಾಗ್ತಾ ಹೇಳೋದು? ಮನುಷ್ಯ ಜನ್ಮದಲ್ಲೇ ದೈವಿಕ ಸ್ಥಿತಿಯನ್ನು ಕಂಡುಕೊಂಡವ್ರಿಗೆ ಯಾಕೆ ಕೈ ಮುಗಿತಾರೆ? ಯಾಕೆ ಗುರುಗಳಿಗೆ ನೀವು ಕೈ ಮುಗಿತೀರಿ? ಯಾಕೆ ಗುರುಗಳಿಗೆ ನೀವು ನಮಸ್ಕಾರ ಮಾಡ್ತೀರಿ? ನಿಮ್ಮ ಹಾಗೆ ಅಲ್ವ ಅವರು? ಅದೇ ರೀತಿ ಕೆಲವು ಕಡೆ ಈ ಗುರು ಮಾತೆ ಇದ್ದಾರೆ, ಕೆಲವು ಕಡೆ ಎಲ್ಲ ಋಷಿ ಪತ್ನಿಯರು ಅಂತ. ಅವರನ್ನು ನೋಡಿದ ಕೂಡಲೇ ನೀವು ಯಾಕೆ ಕೈ ಮುಗಿತೀರಿ? ಅವರನ್ನು ಹೇಳಿದರು ನಿಮ್ಮನ್ನು ಕೈ ಮುಗಿರಿ ಅಂತೇಳಿ. ಗುರು ಮಾತೆಯರಿಗೆ ಯಾಕೆ ನೀವು ಕೈ ಮುಗಿಬೇಕು? ಯಾಕೆ ಅವ್ರು ನೀವು ಅಮ್ಮ ಅಂತ ಹೇಳಬೇಕು? ಅದು ಯಾರು ನಿಮ್ಮನ್ನು ಕೈ ಮುಗಿಸೋದು? ಅವರ ಒಳಗಿರೋ ದೈವಿಕ ಶಕ್ತಿ ಅಲ್ವಾ, ಅವರ ಒಳಗಿರೋ ಒಂದು ಸತ್ಯವಾದ ಸ್ಥಿತಿ ಅಲ್ವಾ, ಅವರ ಮುಂದೆ ಹೋಗು ನೀವು ತಲೆ ತಗ್ಗಿಸೋದು. ಹಾಗಾದ್ರೆ ಮನುಷ್ಯ ರೂಪದಲ್ಲಿದ್ದ ಕಾರಣದಾನೆ. ಈಗ ಮರದಲ್ಲಿ ಕೂಡ ಭಗವಂತ ಇದ್ದಾನೆ. ನೀವು ಕೈ ಮುಗಿತೀರಿ, ಏನೋ ಒಂದು ಪ್ರಾರ್ಥನೆ ಮಾಡ್ತೀರಿ, ಏನೋ ಒಂದು ಪ್ರಾರ್ಥನೆ ಮಾಡಿ ನೀರು ಹಾಕ್ತೀರಿ, ಏನೋ ಒಂದು ಕುಂಕುಮ ಇಡ್ತೀರಿ, ಏನೋ ಒಂದು ಅರಿಶಿನ ಇಡ್ತೀರಿ, ಎಲ್ಲ ಇಡ್ತೀರಿ. ಅಲ್ವಾ? ಹಾಗಾದರೆ ನಿಮಗೆ ಯಾವ ರೀತಿ ಉತ್ತರ ಕೊಡ್ತದೆ ಅಂದರೆ ನಿಮಗೆ ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ. ಆದರೆ ಅದರಲ್ಲಿ ಸತ್ಯ ಉಂಟು, ಆದರೆ ಅದರ ಉತ್ತರ ತಿಳಿಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಜೀವಂತವಾಗಿರುವ ಒಂದು ಸತ್ಯವಾದ, ಒಂದು ಕಠಿಣವಾದ ಗುರು, ಒಂದು ಸದ್ಗುರು ಸಿಕ್ಕಿದರೆ, ಒಂದು ಒಳ್ಳೆಯ ಸ್ಥಿತಿಯಲ್ಲಿರುವ ಒಂದು ಅಮ್ಮ ಸಿಕ್ಕಿದರೆ, ಸತ್ಯ ಸ್ಥಿತಿಯಲ್ಲಿರುವ ಅಮ್ಮ ಸಿಕ್ಕಿದರೆ, ನಿಮ್ಮ ಪ್ರಶ್ನೆಗಳಿಗೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಉತ್ತರ ಹೇಳ್ತಾರೆ ಅಲ್ವಾ? ನಿಮ್ಮ ಜೀವನ ಇದೇ ರೀತಿ ತಗೊಂಡೋಗಿಯಪ್ಪ ಅಂತ ದಾರಿ ತೋರಿಸ್ತಾರೆ. ಆ ದಾರಿಯಲ್ಲಿ ನಾವು ಹೋಗ್ತಾ ನಮಗೆ ಏನೋ ಒಂದು ಸತ್ಯದ ಅರಿವಾಗುವಾಗ ನಾವೇನು ಹೇಳ್ತೇವೆ ಗೊತ್ತುಂಟ? ನಮ್ಮ ಜೀವನ ಇಷ್ಟಕ್ಕೆ ಚೆನ್ನಾಗಿರಲಿ ಕಾರಣ ಅವರು ದೇವರಂಥ ಮನುಷ್ಯರಪ್ಪ, ಸಾಕ್ಷಾತ್ ಭಗವಂತನ ಸ್ವರೂಪ. ಏನೋ ಒಂದು ಡೆಫಿನೇಷನ್ ನೀವೇ ಕೊಟ್ಟು ಬಿಡ್ತೀರಿ. ಅದು ನಿಮ್ಮ ಅನುಭವದಲ್ಲಿ ಕೊಡುವಂಥ ವಿಚಾರ. ಹಾಗೆ ಮನುಷ್ಯ ಜನ್ಮದಲ್ಲಿ ಸಾರ್ಥಕತೆಯನ್ನು ಪಡೆದವರೆಲ್ಲ ಹೋಗ್ತಾ ದೇವರಾಗ್ತಾರೆ ಅಂತ ಹೇಳೋದು. ಗೊತ್ತಾಯ್ತಾ? ಇಷ್ಟೇ ಹೇಳೋದು. ತಿರುಚಿಟ್ರಂಬಲ ಗುರುವೇ ಶರಣ. ನಮಃ ಶಿವಾಯ.